ಹಾಯ್ ಹೆಲೋ ನಮಸ್ತೆ. ಹಾಯ್ ಹಲೋ ನಮಸ್ತೆ. ನಾನು ಎಂಟ್ರೋ ಬಡಿ. ಭಾಳ ಜನಕ್ಕೆ ಆರ್ಟಿಕಲ್ ಯೂಸೇಜ್ ಬಗ್ಗೆ ಕನ್ಫ್ಯೂಷನ್ಸ್ ಇದ್ದೇ ಇರ್ತವೆ. ಎಲ್ಲಿ ದ ಬಳಸಬೇಕು, ಎಲ್ಲಿ ಎ ಬಳಸಬೇಕು, ಎಲ್ಲಿ ಆ್ಯನ್ ಬಳಸಬೇಕು ಅಂತ. ಸೊ ನಮ್ಮ ಈ ವಿಡಿಯೋದಲ್ಲಿ ಆ ಎಲ್ಲ ಗೊಂದಲಗಳ ಬಗ್ಗೆ ಸಂಪೂರ್ಣವಾಗಿ ಪರಿಹಾರವನ್ನು ಕೊಡಲಾಗುತ್ತೆ. ಸೊ ನೀವು ಒಂದೇ ಒಂದು ಕೆಲಸ ಮಾಡಬೇಕು, ಈ ವಿಡಿಯೋನ ಕಂಪ್ಲೀಟಾಗಿ ನೋಡಬೇಕು. ಸೊ ನಿಮಗೆ ಈ ವಿಡಿಯೋ ಖಂಡಿತವಾಗಲೂ ಇಷ್ಟ ಆಗುತ್ತೆ. ಲೆಟ್ಸ್ ಬಿಗಿನ್ ಅವರ್ ವಿಡಿಯೋ. ಬಹಳಷ್ಟು ಜನರಿಗೆ ಎಲ್ಲಿ ಯೂಸ್ ಮಾಡಬೇಕು ಬಹಳಷ್ಟು ಗೊಂದಲ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ಆ ಎಲ್ಲ ಗೊಂದಲಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳೋಣ. ಸೊ ನೋಡಿ, ಆರ್ಟಿಕಲ್ಸ್ನಲ್ಲಿ ಎರಡು ರೀತಿಯ ಆರ್ಟಿಕಲ್ಗಳಿದಾವೆ. ಮೊದಲನೇ ಆರ್ಟಿಕಲ್ಲು ಎ ಮತ್ತು ಆ್ಯನ್, ಅವುಗಳಿಗೆ ನಾವು ಇಂಗ್ಲಿಷ್ನಲ್ಲಿ ಇನ್ಡೆಫಿನೈಟ್ ಆರ್ಟಿಕಲ್ ಅಂತ ಕರಿತೀವಿ. ಎರಡನೇದ್ದು ದ, ಇದು ಡೆಫಿನೈಟ್ ಆರ್ಟಿಕಲ್ ಅಂತ ಹೇಳ್ತಾರೆ. ಎ ಮತ್ತು ಆ್ಯನ್ ಎಂಬ ಪದಗಳು ಒಂದು ಅಂತಕ್ಕಂಥ ಅರ್ಥವನ್ನ ಕೊಡ್ತವೆ. ಇಲ್ಲಿ ನೋಡಿ, ದೇರ್ ಈಸ್ ಅ ಬುಕ್, ಒನ್ ಬುಕ್, ಹೌದಾ? ದೇರ್ ಈಸ್ ಆನ್ ಎಲಿಫೆಂಟ್, ಇಲ್ಲಿ ಕೂಡ ಏನಪ್ಪಾ ಅಂತಂದ್ರೆ ಇಲ್ಲಿ ಆನ್ ಬಂದಿದೆ. ಕಾರಣ ಏನು ಅಂತ ಇಲ್ಲಿ ಮುಂದೆ ಹೇಳ್ತಾ ಇದೆ ನೋಡಿ. ಆನ್ ನ ಬಳಕೆ, ಆನ್ ಅನ್ನ ಸಾಮಾನ್ಯವಾಗಿ ಏನಪ್ಪಾ ಅಂತಂದ್ರೆ ಓವೆಲ್ ಸೌಂಡ್ ಬಿಫೋರ್ ಬಳಸ್ತಾರೆ. ಓವೆಲ್ ಸೌಂಡ್ ಇರಬೇಕು. ಸಾಮಾನ್ಯವಾಗಿ ತಪ್ಪು ತಿಳುವಳಿಕೆ ಏನಿದೆ ಅಂತಂದ್ರೆ ಎ ಇ ಐ ಓ ಯು ಈ ಒಂದು ಅಕ್ಷರ ಬಂದಾಗ ನಾವು ಬಳಸಬೇಕು ಅಂತ ಬಹಳ ಜನಕ್ಕೆ ಮನಸ್ಸಿನಾಗಿದೆ. ಬಟ್ ಏನು ಅಂತಂದ್ರೆ ಇಲ್ಲಿ ನಾವು ಅದು ಹೇಗೆ ಉಚ್ಚಾರಣೆ ಆಗುತ್ತೆ, ಸ್ವರದ ಉಚ್ಚಾರಣೆ ಇದ್ರೆ, ಓವೆಲ್ ಸೌಂಡ್ ಇದ್ರೆ ಮಾತ್ರ ನಾವು ಅಲ್ಲಿ ಏನ್ ಬಳಸ್ಬೇಕಾಗತ್ತೆ, ಆನ್ ಅನ್ನ ಬಳಸಬೇಕು. ಇಲ್ಲವಾದ್ರೆ ಎ ಅನ್ನ ಬಳಸಬೇಕಾಗತ್ತೆ. ಸೊ ಯಾವ ರೀತಿ ಕಂಡು ಹಿಡಿಬೇಕು ಅಂತಂದ್ರೆ ಇಲ್ಲಿ ನಿಮಗೆ ಸುಲಭ ವಿಧಾನವನ್ನು ಕೊಡಲಾಗಿದೆ ನೋಡಿ. ಅ ಆ ಇ ಈ ಉ ಊ ಎ ಎ ಐ ಓ ಓ ಔ ಅಂ. ಅಂದ್ರೆ ಇಂಗ್ಲಿಷ್ನ ಯಾವುದೇ ಪದ ಕನ್ನಡದಲ್ಲಿನ ಆ ಸ್ವರಗಳ ಉಚ್ಚಾರವನ್ನು ಹೊಂದಿದ್ರೆ ಅದನ್ನ ನಾವು ಏನ್ ಬಳಸ್ತೀವಿ, ಅಲ್ಲಿ ಆನ್ ಅನ್ನ ಬಳಸ್ತೀವಿ. ಅಲ್ಲಿ ಇನ್ನು ಮುಂದಿನ ಕಡೆ ಗಮನ ಕೊಡೋಣ. ಇಲ್ಲಿ ಕೆಲವೊಂದಿಷ್ಟು ಉದಾಹರಣೆಗಳನ್ನ ನೋಡ್ಬೋದು. ಆನ್ ಅಂಡರ್ ಗ್ರೌಂಡ್ ಪಾರ್ಕಿಂಗ್ ಲಾಟ್, ನೋಡಿ ಯು ಇದೆ, ಅ ಪ್ರೊನೌನ್ಸಿಯೇಷನ್ ಇದೆ, ಸೊ ಓವೆಲ್ ಸೌಂಡ್ ಇದೆ ನೋಡಿ. ಆನ್ ಇಲ್ ಪರ್ಸನ್, ಓವೆಲ್ ಇದೆ, ಓವೆಲ್ ಸೌಂಡು ಇದೆ. ಸೊ ಇಲ್ಲ ನೋಡ್ಬೋದು ನೀವು. ಜೊತೆಗೆ ಆನ್ ಎಗ್, ಆನ್ ಓರಲ್ ಇಂಟರ್ವ್ಯೂ ಎಲ್ಲ ನೋಡ್ಬೋದು ನೀವೆಲ್ಲ. ಸೊ ಇಲ್ಲಿ ಓವೆಲ್ ಇದೆ ಮತ್ತೆ ಓವೆಲ್ ಸೌಂಡ್ ಇದೆ. ಹಾಗೆ ಸಾಕಷ್ಟು ಎಕ್ಸಾಂಪಲ್ಸ್ ಕೊಡ್ಲಾಗಿದೆ, ನೀವು ನೋಡ್ಬೋದು. ಜೊತೆಗೆ ಎ ಅಂತಕ್ಕಂಥದ್ದು ಒಂದು ಅಂತ ಅರ್ಥ ಕೊಡುತ್ತೆ. ಈ ಕಾನ್ಸೋನೆಂಟ್ ಸೌಂಡ್ ಬರ್ತಾವಲ್ವಾ, ವ್ಯಂಜನದ ಧ್ವನಿ ಬರ್ತಾವಲ್ಲ, ಅಲ್ಲಿ ಬಳಸಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಅ ಪೆನ್, ಅ ಕೈಟ್, ಅ ಬಾಲ್, ಲೈಕ್ ದಿಸ್, ಹೌದಾ? ಆಮೇಲೆ ಕೆಲವೊಂದಿಷ್ಟು ಇಲ್ಲಿ ಎಕ್ಸೆಪ್ಷನ್ಸ್ ಇರ್ತಾವೆ ನೋಡಿ. ಅ ಯುರೋಪಿಯನ್, ಫಾರ್ ಎಕ್ಸಾಂಪಲ್ ನೋಡಿ, ಏನಾಗತ್ತೆ ಅಂತಂದ್ರೆ ಇ ಇದೆ, ಓವೆಲ್ ಇದೆ, ಬಟ್ ಇಟ್ ಹ್ಯಾಸ್ ಕಾನ್ಸೋನೆಂಟ್ ಸೌಂಡ್. ಅದನ್ನ ಕನ್ನಡದಲ್ಲಿ ಬರೀರಿ, ಯುರೋಪಿಯನ್ ನೋಡಿ, ಹೌದಲ್ವಾ? ಅ ಯೂನಿಟ್, ಇದು ನೋಡ್ಲಿಕ್ಕೆ ಓವೆಲ್ ಇದೆ, ಬಟ್ ಏನು ಅಂತಂದ್ರೆ ಇಟ್ ಹ್ಯಾಸ್ ಕಾನ್ಸೋನೆಂಟ್ ಸೌಂಡ್. ಕನ್ನಡದ ಬರೀರಿ ಯೂನಿಟ್. ಅ ಯೂನಿವರ್ಸಿಟಿ ನೋಡಿ, ಯು, ಹೀಗೆ ನೋಡಿ. ಆಮೇಲೆ ಅ ಯುನಿಕ್ ಐಡಿಯಾ, ಯು. ಸೊ ಈ ರೀತಿ ಏನು ಅಂತಂದ್ರೆ ಇಟ್ ಅಪಿಯರ್ಸ್ ಆಸ್ ಎ ಓವೆಲ್ ಬಟ್ ಇಟ್ ಹ್ಯಾಸ್ ಕಾನ್ಸೋನೆಂಟ್ ಸೌಂಡ್. ಇನ್ನೂ ಕೆಲವೊಂದಿಷ್ಟು ಇರ್ತವೆ, ಅಲ್ಲಿ ಸ್ಟಾರ್ಟಿಂಗ್ ಲೆಟರು ಕಾನ್ಸೋನೆಂಟ್ ಇರುತ್ತೆ, ಬಟ್ ಸಮ್ಟೈಮ್ಸ್ ದೇ ಹ್ಯಾವ್ ಓವೆಲ್ ಸೌಂಡ್ಸ್. ಇಲ್ಲಿ ನೋಡಿ, ಆನ್ ಆನೆಸ್ಟ್, ಇದು ಎಚ್ ಇದ್ರೂ ಕೂಡ ಇಟ್ ಹ್ಯಾಸ್ ಓವೆಲ್ ಸೌಂಡ್. ಅದಕ್ಕಾಗಿ ಆನ್ ಆನೆಸ್ಟ್, ಆನ್ ಆನರ್, ಆನ್ ಆನರರಿ, ಲೈಕ್ ದಿಸ್. ದ ಅನ್ನ ಎಲ್ಲೆಲ್ಲಿ ಬಳಸಬೇಕು ಅಂತಕ್ಕಂಥದ್ದು, ಮೊದಲನೇ ದ ಎಲ್ಲಿ ಬಳಸಬೇಕು ಅಂತಂದ್ರೆ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್, ಐತಿಹಾಸಿಕ ಕಟ್ಟಡಗಳು ಇರ್ತಾವಲ್ವಾ,
ಆ ಹೆಸರಿನ ಹಿಂದೆ ಬಳಸಬೇಕಾಗತ್ತೆ. ಕಟ್ಟಡಗಳಿರ್ಬೋದು, ಪ್ಲೇಸಸ್ ಇರ್ಬೋದು, ಮತ್ತೆ ಇವೆಂಟ್ಸ್ ಇರ್ಬೋದು. ಸೊ ಅಲ್ಲೆಲ್ಲ ಬಳಸಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಅಂದ್ರೆ ತಾಜ್ ಮಹಲ್. ಅದ್ ಹೆಂಗ್ ಹೇಳ್ಬೇಕು? ದ ತಾಜ್ ಮಹಲ್, ದ ಗೋಲ್ ಗುಂಬಜ್, ಈ ರೀತಿ ಹೇಳ್ಬೇಕು. ಆಮೇಲೆ ದ ರೆಡ್ ಫೋರ್ಟ್ ಅಂತ ಕೊಟ್ಟಿದ್ದಾರೆ ಬಿಡಿ. ಇನ್ನು ಇಲ್ಲಿ ಪ್ಲೇಸಸ್ ಬಗ್ಗೆ ಬಂದಾಗ, ಪ್ಲೇಸಸ್ ಅಂದ್ರೆ ಈಗ ನೀವು ದ ರೆಡ್ ಫೋರ್ಟ್ ಲೈಕ್ ದಿಸ್, ಹೌದಾ? ಇನ್ನು ಇವೆಂಟ್ಸ್ ನೋಡಿ, ದ ಫ್ರೆಂಚ್ ರೆವಲ್ಯೂಷನ್ ಇರ್ಬೋದು, ದ ಅಮೇರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್, ಈಗೆಲ್ಲ ಬಳಸ್ಬೋದು. ಇನ್ನು ಮತ್ತೆ ದ ಬಳಸ್ಬೋದು ಅಂತಂದ್ರೆ ರಿಲಿಜಿಯಸ್ ಅಂಡ್ ಮೈಥಾಲಜಿಕಲ್ ಬುಕ್ಸ್ ಅಂತ ಹೇಳ್ತಾರೆ. ಅಂದ್ರೆ ಧಾರ್ಮಿಕ ಹಾಗೂ ಪುರಾಣ ಗ್ರಂಥಗಳ ಜೊತೆಗೆ ನಾವು ಬಳಸಬೇಕಾಗತ್ತೆ. ನೋಡಿ, ಬರೇ ಬೈಬಲ್ ಬರೀಬಹುದು, ದ ಬೈಬಲ್, ದ ಭಗವದ್ಗೀತಾ, ದ ಶ್ರೀ ರಾಮಾಯಣ ದರ್ಶನಂ, ಈ ರೀತಿ ಆ ರೀತಿ ಬಳಸಬೇಕಾಗತ್ತೆ. ಆಮೇಲೆ ಪರ್ವತ ಶ್ರೇಣಿಗಳ ಗುಂಪು ಅಂತ ಹೇಳ್ತಾರೆ. ಇಲ್ಲಿ ಮೌಂಟೇನ್ ರೇಂಜಸ್ ಇದೆ ನೋಡಿ. ಯಾವ ರೀತಿ ಅಂತಂದ್ರೆ ದ ಹಿಮಾಲಯಾಸ್, ದ ಆಲ್ಪ್ಸ್, ದ ವಿಂಧ್ಯಾಸ್, ಈ ರೀತಿ. ಆದ್ರೆ ನೆನಪಿಡ್ರಿ, ಒಂದೇ ಪರ್ವತಕ್ಕೆ ದ ಬಳಸಬಾರದು ಅಂತ ಕೊಟ್ಟಿದ್ದಾರೆ ನೋಡಿ. ಹೆಂಗೆ? ದ ಮೌಂಟ್ ಎವರೆಸ್ಟ್ ಅಂತ ಹೇಳ್ಬಾರ್ದು, ಇದು ತಪ್ಪು. ದ ಮೌಂಟ್ ಎವರೆಸ್ಟ್ ಅಂತ ಹೇಳ್ಬಾರ್ದು. ಅಂದ್ರೆ ಅಲ್ಲಿ ಪ್ಲೂರಲ್ ಇರ್ಬೇಕು, ದ ಹಿಮಾಲಯಾಸ್, ದ ಆಲ್ಪ್ಸ್, ಈ ರೀತಿ ಹೇಳ್ಬೇಕು. ಯಾವಾಗ ಒಂದು ನಾಮಪದ ಇಡೀ ಸಮುದಾಯವನ್ನ ಪ್ರತಿನಿಧಿಸುತ್ತದೆಯೋ ಆಗ ದ ಬಳಸಬೇಕು ಅಂತಕ್ಕಂಥದ್ದು. ಯಾವ ರೀತಿ ಅಂತಂದ್ರೆ ಇಡೀ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡಬೇಕು. ದ ಲೋಟಸ್, ಈ ಲೋಟಸ್ ಅಂತಕ್ಕಂಥ ಪದ, ಒಂದು ಲೋಟಸ್ ಅಂತಂದಾಗ ಇಡೀ ಲೋಟಸ್ ಸಮುದಾಯ, ಹಂಗಿತ್ತಂದ್ರೆ ಅಲ್ಲಿ ದ ಬಳಸಬೇಕು. ದ ಕ್ಯಾಟ್, ಕ್ಯಾಟ್ ಅಂದ್ರೆ ಕ್ಯಾಟ್ ಸಮುದಾಯ. ದ ಬನಿಯನ್, ಬನಿಯನ್ ಅಂದ್ರೆ ಬನಿಯನ್ ಟ್ರೀ ಇರ್ತದಲ್ಲ, ಸೊ ಇಡೀ ಬನಿಯನ್ ಟ್ರೀಗಳು. ಅಂದ್ರೆ ಒಂದು ಹೆಸರು ಇಡೀ ಸಮುದಾಯವನ್ನ ರೆಪ್ರೆಸೆಂಟ್ ಮಾಡ್ತಿರ್ತದೆ ಅಂತಲ್ಲಿ ನಾವು ಏನ್ ಬಳಸಬೇಕಾಗತ್ತೆ? ದ ನ ಬಳಸಬೇಕಾಗತ್ತೆ. ಆಮೇಲೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಬಗ್ಗೆ ಇದ್ದಾಗ ನೋಡಿ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಜೊತೆಗೆ ಅವುಗಳ ಪ್ರಾಥಮಿಕ ಉದ್ದೇಶವಾಗಿರ್ತಕ್ಕಂಥ ನುಡಿಸಲು ಬಳಸಿದ್ದನ್ನ ಹೇಳಿದಾಗ ಮಾತ್ರ ದ ನ ಬಳಸಬೇಕಾಗತ್ತೆ. ಸಿ ಈಸ್ ಪ್ಲೇಯಿಂಗ್ ದ ಗಿಟಾರ್, ಹೌದಾ? ದ ಗಿಟಾರ್. ಹಿ ಈಸ್ ಫಾಂಡ್ ಆಫ್ ಪ್ಲೇಯಿಂಗ್ ದ ಪಿಯಾನೋ, ದ ಪಿಯಾನೋ, ಈ ರೀತಿ ಬಳಸಬೇಕಾಗತ್ತೆ. ಇನ್ನು ನೆಕ್ಸ್ಟ್ ರಿಲಿಜಿಯಸ್ ಕಮ್ಯುನಿಟೀಸ್ ಬರ್ತವೆ, ಸಮುದಾಯಗಳು ನಾವೇನ್ ಕರಿತೀವಿ. ಈಗ ದ ಹಿಂದೂಸ್, ಅಲ್ಲಿ ಬರೇ ಹಿಂದೂ ಅನ್ಬಾರ್ದು, ದ ಹಿಂದೂಸ್, ದ ಮುಸ್ಲಿಮ್ಸ್, ದ ಸಿಖ್ಸ್, ಈ ರೀತಿ ಬಳಸ್ತಾ ಹೋಗ್ಬೇಕಾಗುತ್ತೆ. ಇನ್ನು ಪೊಲಿಟಿಕಲ್ ಪಾರ್ಟೀಸ್ ಹೆಸರು ಬರಿಬೇಕಾದ್ರೆ ಬರೇ ಬಿಜೆಪಿ ಅಂತ ಹೇಳ್ಬಾರ್ದು, ದ ಬಿಜೆಪಿ, ಆಮೇಲೆ ದ ಕಾಂಗ್ರೆಸ್, ಹೌದಾ? ಆಮೇಲೆ ದ ಜನತಾ ದಳ, ಈ ರೀತಿ ಪೊಲಿಟಿಕಲ್ ಪಾರ್ಟಿ ಹೆಸರನ್ನ ಬರಿಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಸಿಪ್ಸ್, ಪ್ಲೇನ್ಸ್ ಮತ್ತೆ ಟ್ರೈನ್ಸ್, ಅವುಗಳ ಬಗ್ಗೆ ಹೇಳುವಾಗ, ಸಿಪ್ಸ್ ಅಂದ್ರೆ ಹಡಗುಗಳಲ್ವಾ. ಸೊ ಅಲ್ಲಿ ಇಲ್ಲಿ ಕೆಲವೊಂದಿಷ್ಟು ಕೊಡ್ಲಾಗಿದೆ ನೋಡಿ, ಸಿಪ್ಸು, ಪ್ಲೇನ್ಸು ಮತ್ತೆ ಟ್ರೈನ್ಸ್ ಬಗ್ಗೆ. ದ ವಿರಾಟ್, ಮತ್ತೆ ದ ವಿಕ್ರಾಂತ್, ದ ಶತಾಬ್ದಿ ಎಕ್ಸ್ಪ್ರೆಸ್, ಈ ರೀತಿ ಬಳಸಬೇಕಾಗುತ್ತೆ. ಇದು ಶತಾಬ್ದಿ ಎಕ್ಸ್ಪ್ರೆಸ್ ಅಂತಕ್ಕಂಥ ಟ್ರೈನ್ ಅಲ್ವಾ. ಆಮೇಲೆ ಬಿಫೋರ್ ಹ್ಯೂಮನ್ ಬಾಡಿ ಪಾರ್ಟ್ಸ್ ಅಂತ ಹೇಳ್ತಾರೆ. ಬಿಫೋರ್ ಹ್ಯೂಮನ್ ಬಾಡಿ ಪಾರ್ಟ್ಸ್ ಇರ್ತಾವಲ್ವಾ, ಅಲ್ಲೆಲ್ಲ ದ ಬಳಸಬೇಕಾಗುತ್ತೆ. ಎಲ್ಲೆಲ್ಲಂದ್ರೆ ಆನ್ ದ ಹೆಡ್, ಹೌದಾ? ಆನ್ ಟಾಪ್ ಆಫ್ ದ ಶೋಲ್ಡರ್, ದ ಶೋಲ್ಡರ್ ಅಂತ ಕೊಟ್ಟಿದ್ದಾರೆ ನೋಡಿ, ಹೌದಾ? ಟಿಪ್ ಆಫ್ ದ ಟಂಗ್, ಟಂಗ್ ಅಂತಕ್ಕಂಥ ಬಾಡಿ ಪಾರ್ಟ್, ದ ಟಂಗ್ ಅನ್ಬೇಕು. ಬಿಫೋರ್ ದ ನೇಮ್ಸ್ ಆಫ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್, ಈಗ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಬರ್ತಾವ ನೋಡಿ, ದ ಜುಡಿಷಿಯರಿ, ದ ಎಕ್ಸಿಕ್ಯೂಟಿವ್, ದ ಲೆಜಿಸ್ಲೇಟರ್, ಆ ರೀತಿ. ಆರ್ಮ್ಡ್ ಫೋರ್ಸಸ್, ಆರ್ಮ್ಡ್ ಫೋರ್ಸಸ್ ಯಾವ ಬರ್ತದೆ? ದ ನೇವಿ, ದ ಆರ್ಮಿ, ದ ಏರ್ ಫೋರ್ಸ್, ಈ ರೀತಿ ಬರೀ. ಆಮೇಲೆ
ಬಿಫೋರ್ ದ ಡೇಟ್ಸ್ ಆಫ್ ಮಂತ್ಸ್. ಈಗ 8th ಫೆಬ್ರವರಿ ಇರ್ತದ ಅಂದ್ರೆ ಹೆಂಗ್ ಹೇಳ್ಬೇಕು, ದ 8th ಫೆಬ್ರವರಿ, ದ 15th ಆಗಸ್ಟ್, ಈ ರೀತಿ ಹೇಳ್ಬೇಕು. ಸೂಪರ್ಲೇಟಿವ್ ಡಿಗ್ರಿ ಬಿಫೋರ್ ಅಂದ್ರೆ ಹೇಗೆ, ದ ಟಾಲೆಸ್ಟ್, ದ ಲಾಂಗೆಸ್ಟ್, ದ ಥಿನ್ನೆಸ್ಟ್, ದ ಥಿಕ್ಕೆಸ್ಟ್, ದ ಮೋಸ್ಟ್ ಬ್ಯೂಟಿಫುಲ್, ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ. ನೋಡಿ, ಬೆಸ್ಟ್ ಅಂತಕ್ಕಂಥದ್ದು ಸೂಪರ್ಲೇಟಿವ್, ದ ಟಾಲೆಸ್ಟ್, ಈ ರೀತಿ. ಇನ್ನು ಕೆಲವು ದೇಶಗಳು ಮತ್ತು ಪ್ರಾಂತ್ಯಗಳ ಜೊತೆ ಮಾತ್ರ ದ ಬಳಸಬೇಕು, ಉಳಿದಂತೆ ಯಾವುದೇ ದೇಶದ ಹಿಂದೆ ದ ಬಳಸಬಾರ್ದು. ಹಂಗಾದ್ರೆ ಯಾವ ರೀತಿ ಇರ್ತದೆ ನೋಡಿ, ದ ಅಮೇರಿಕ ಅನ್ಬಾರ್ದು, ದ ಅಮೇರಿಕ ಅನ್ಬಾರ್ದು, ದ ಯು ಎಸ್ ಎ ಬತ್ತಂದ್ರೆ ದ ಬರೀ ಅಮೇರಿಕ ಅನ್ಬೇಕು. ದ ಯು ಎಸ್ ಎ ಅಂದ್ರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ, ದ ಯು ಎಸ್ ಎಸ್ ಆರ್, ದ ಯು ಎ ಇ, ಈ ರೀತಿ ಬಳಸ್ಬೇಕಾಗುತ್ತೆ. ಬಿಫೋರ್ ಆರ್ಡಿನಲ್ಸ್, ಆರ್ಡಿನಲ್ಸ್ ಅಂದ್ರೆ ಹೇಗೆ, ದ ಫಸ್ಟ್, ದ ಸೆಕೆಂಡ್, ದ ಥರ್ಡ್, ದ ಫೋರ್ತ್, ಲೈಕ್ ದಿಸ್ ಕ್ರಮ ಸೂಚಕಗಳು ಅಂತ ನಾವು ಕರಿತೀವಿ, ಅವನ್ನ ದ ಬಳಸಿ ಹೇಳ್ಬೇಕಾಗುತ್ತೆ. ಇನ್ನು ದೇಶವಾಸಿಗಳು, ಸಿಟಿಜನ್ಸ್ ಆಫ್ ಕಂಟ್ರಿ ಅಂತ ಹೇಳ್ತಾರೆ, ಇವುಗಳನ್ನ ಬಹುವಚನದಲ್ಲಿ ಹೇಳತಕ್ಕಂಥ ಸಂದರ್ಭದಲ್ಲಿ ದ ಅನ್ನ ಬಳಸಬೇಕಾಗುತ್ತೆ. ಹಾಗೆ ದ ಇಂಡಿಯನ್ಸ್, ದ ಫ್ರೆಂಚ್, ದ ಇಂಗ್ಲಿಷ್, ದ ಅಮೇರಿಕನ್ಸ್, ಪ್ಲೂರಲ್ ಹೇಳೋ ಮಾತ್ರ, ಹೌದಾ, ದ ಆಫ್ರಿಕನ್ಸ್. ಏಕವಚನದಲ್ಲಾದ್ರೆ ಏನ್ ಬಳಸ್ಬೋದು, ಆನ್ ಅಮೇರಿಕನ್, ಆನ್ ಆಫ್ರಿಕನ್ ಅಂತ ಆಗುತ್ತೆ. ಇನ್ನು ಎಲ್ಲಿ ಬಳಸ್ಬೇಕಂತ ಗೊತ್ತಾಯ್ತು, ಬಟ್ ಎಲ್ಲಿ ಬಳಸಬಾರ್ದು ಅಂತ ಕೂಡ ತಿಳ್ಕೊಬೇಕಾಗತ್ತೆ. ಸೊ ಎಲ್ಲಿ ಬಳಸಬಾರ್ದನ್ನ ಹೇಳ್ತಾ ಇದ್ದೀನಿ ನೋಡ್ರಿ. ದ ಎಲ್ಲೆಲ್ಲಿ ಬಳಸಬಾರ್ದು ನೋಡ್ರಿ, ಡೋಂಟ್ ಯೂಸ್ ಎನಿ ಆರ್ಟಿಕಲ್ ಬಿಫೋರ್ ಪ್ರಾಪರ್ ನೌನ್ಸ್, ಅಂದ್ರೆ ಅಂಕಿತ ನಾಮಗಳ ಹಿಂದೆ ನೀವು ದ ಅನ್ನ ಬಳಸಲೇಬೇಡಿ. ಡೋಂಟ್ ಸೇ ದ ಸುರೇಶ, ದ ಮಹಾತ್ಮ ಗಾಂಧಿ, ಅಂದ್ರೆ ಹೆಸರುಗಳ ಹಿಂದೆ ದ ಬಳಸಲೇಬೇಡಿ. ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ, ಇವೆಲ್ಲ ಬಳಸಬಾರ್ದು ಅಂತ ಕೊಟ್ಟಿ ನೋಡ್ರಿ. ಯಾವುದೇ ಕಾರಣಕ್ಕೂ ಅಂಕಿತ ನಾಮಗಳು ಇವೆಲ್ಲ ಇಲ್ಲಿ ನೀವು ಬಳಸಬಾರ್ದು, ಹೌದಾ, ಇಲ್ಲಿ ಬಳಸಬಾರ್ದು. ಅಂದ್ರೆ ಡೋಂಟ್ ಯೂಸ್ ಬಿಫೋರ್ ದ ಆರ್ಟಿಕಲ್ ಬಿಫೋರ್ ಪ್ರಾಪರ್ ನೌನ್ಸ್. ದ ನ್ಯೂ ಡೆಲ್ಲಿ ಅನ್ಬಾರ್ದು, ದ ಬೆಂಗಳೂರು ಅನ್ಬಾರ್ದು, ಸೇ ಬೆಂಗಳೂರು, ಸೇ ನ್ಯೂ ಡೆಲ್ಲಿ. ಇನ್ನು ರೋಗಿಗಳ ಹೆಸರಿನ ಹಿಂದೆ ಆರ್ಟಿಕಲ್ ಅನ್ನ ಬಳಸಬೇಡಿ. ರೋಗಗಳ ಹೆಸರಿನ ಹಿಂದೆ ಯಾವ ರೀತಿ ಅಂತಂದ್ರೆ, ಹಿ ಈಸ್ ಸಫರಿಂಗ್ ಫ್ರಮ್ ಫೀವರ್ ಅನ್ನಿ, ಡೋಂಟ್ ಸೇ ದ ಫೀವರ್, ಸೇ ಫೀವರ್ ಅಷ್ಟೇ. ಇನ್ನು ಲ್ಯಾಂಗ್ವೇಜಸ್ ಹೆಸರು ಹಿಂದೆ, ಭಾಷೆಗಳ ಹೆಸರು ಹಿಂದೆ ಯಾವುದೇ ಕಾರಣಕ್ಕೂ ದ ಅನ್ನ ಬಳಸಬೇಡಿ. ನಿಮ್ಮ ಟೆಕ್ಸ್ಟ್ ಬುಕ್ ನೋಡ್ಮೇಲೆ ನೋಡಿ, ಬರೀ ಇಂಗ್ಲಿಷ್ ಅದು ಕೊಟ್ಟಿದ್ದಾರೆ, ಬರೀ ಮ್ಯಾಥಮೆಟಿಕ್ಸ್ ಅದು ಕೊಟ್ಟಿದ್ದಾರೆ. ಹಾಗೆ ಭಾಷೆಗಳ ಹೆಸರಿನ ಹಿಂದೆ ನೀವು ಅನಗತ್ಯವಾಗಿ ದ ಅನ್ನ ಬಳಸಬಾರದು. ಹಿ ಈಸ್ ಲರ್ನಿಂಗ್ ಸಂಸ್ಕೃತ್ ಅಷ್ಟೇ, ಸಿ ಸ್ಪೀಕ್ಸ್ ಮರಾಠಿ, ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಈ ರೀತಿ. ಇನ್ನು ಮ್ಯಾನ್, ಲೈಫ್, ಡೆತ್, ಆರ್ಟ್, ಲಿಟರೇಚರ್, ಸೈನ್ಸ್ ವಿಶಾಲ ಅರ್ಥದಲ್ಲಿ ಬಳಸಿದಾಗ ಕೂಡ ಯಾವುದೇ ಆರ್ಟಿಕಲ್ ಅನ್ನ ಅಗತ್ಯವಿಲ್ಲ ಅಂತ ಹೇಳ್ತಾರೆ. ಲೈಫ್ ಈಸ್ ವಿಶಾಲ ಅರ್ಥ ಇರಬೇಕು, ಹೌದಾ. ವಿಶಾಲ ಅರ್ಥ ಇಲ್ಲಿ ಒಂದು ಎಕ್ಸಾಂಪಲ್ಸ್ ಕೊಟ್ಟಿದ್ರು ನೋಡಿ, ಜೀವನ ನಶ್ವರವಾದದ್ದು, ಆಮೇಲೆ ಸಾಕಷ್ಟು ಕೊಟ್ಟಿದ್ದಾರೆ. ಮ್ಯಾನ್ ಈಸ್ ಅ ಮಾರ್ಟಲ್ ಅನಿಮಲ್. ಹಾಗಾಗಿ ಇಲ್ಲಿ ಏನು ಅಂತಂದ್ರೆ ಯಾವುದೇ ಆರ್ಟಿಕಲ್ ಅನ್ನ ಅಗತ್ಯವಿಲ್ಲ ಅಂತ ಹೇಳ್ತಾರೆ. ವಾರದ ಹೆಸರುಗಳ ಹಿಂದೆ ದ ಬೇಡ ಅಂತ ಹೇಳ್ತಾರೆ. ವಾರದ ಹೆಸರುಗಳು ಇರ್ತಾವಲ್ವಾ, ಅಲ್ಲಿ ಯಾವುದೇ ಕಾರಣಕ್ಕೂ ದ ಅನ್ನ ಬಳಸಲೇಬೇಡಿ. ಈಗ ಮಂಡೇ ಇತ್ತ ತಿಳ್ಕೊಳ್ಳಿ, ಸೇ ಮಂಡೇ ಅಷ್ಟೇ, ಆನ್ ಮಂಡೇ, ಹೌದಾ. ಐ ಮೆಟ್ ಹಿಮ್ ಆನ್ ಮಂಡೇ, ಅದನ್ನ ದ ಮಂಡೇ ಅಂತ ಬಳಸಬೇಡಿ. ಮಂಡೇ, ಟ್ಯೂಸ್ಡೇ, ನಿಮ್ಗೆಲ್ಲ ಇದ್ರ ಕೊಟ್ಟಿರ್ತಾರೆ ನೋಡಿ, ಕ್ಯಾಲೆಂಡರ್ಸ್ ಕೂಡ ದ ಅಂತ ಕೊಟ್ಟಿರಲ್ಲ, ಹೌದಾ. ವಾರದ ಹೆಸರುಗಳಿಂದ ಅಷ್ಟೇ, ಏನು ಯಾವುದೇ ಕಾರಣಕ್ಕೂ ಆರ್ಟಿಕಲ್ ಅನ್ನ ಬಳಸಬಾರ್ದು. ಇನ್ನು ಹಬ್ಬಗಳ ಹೆಸರಿನಿಂದ ಯಾವುದೇ ಆರ್ಟಿಕಲ್ ಅನ್ನ ಬಳಸಬಾರ್ದು. ಕ್ರಿಸ್ಮಸ್ ಇರ್ಬೋದು, ದೀಪಾವಳಿ ಇರ್ಬೋದು, ಡೋಂಟ್ ಸೇ ದ ದೀಪಾವಳಿ, ಕ್ರಿಸ್ಮಸ್, ಈ ಕ್ರಿಸ್ಮಸ್ ಬರ್ತಾ ಇದೆ ನೋಡಿ, ಹೌದಾ, ಕ್ರಿಸ್ಮಸ್ ಅಷ್ಟೇ ಅನ್ಬೇಕು. ಇನ್ನು ದಿನದ ಮೀಲ್ಸ್ ಗಳ ಹೆಸರಿನ ಹಿಂದೆ ಕೂಡ ಯಾವುದೇ ಆರ್ಟಿಕಲ್ ಅನ್ನ ಬಳಸಬಾರದು. ಹಾಗೆ ಈಗ ಬ್ರೇಕ್ಫಾಸ್ಟ್, ಡಿನ್ನರ್, ಲಂಚ್ ಇಷ್ಟೇ ಹೇಳಿದ್ರೆ ಸಾಕು. ಡೋಂಟ್ ಸೇ ದ ಲಂಚ್, ದ ಬ್ರೇಕ್ಫಾಸ್ಟ್, ದ ಡಿನ್ನರ್, ಈ ರೀತಿ ಬಳಸಬಾರ್ದು.
ವಿ ಆರ್ ಹ್ಯಾವಿಂಗ್ ದ ಲಂಚ್, ವಿ ಆರ್ ಹ್ಯಾವಿಂಗ್ ಅ ಲಂಚ್ ಆಗಲೇ ಅಗತ್ಯವಿಲ್ಲ ಅಂತ ಹೇಳ್ತಾರೆ. ಇವು ಇಲ್ಲ, ವಿ ಆರ್ ಹ್ಯಾವಿಂಗ್ ಲಂಚ್ ಅಷ್ಟೇ. ಇಲ್ಲಿ ಸರಿಯಾದಂಥದ್ದು ಯಾವುದು? ಇದು ಒಂದೇ ಸರಿಯಾದ, ವಿ ಆರ್ ಹ್ಯಾವಿಂಗ್ ಲಂಚ್. ಆದರೆ ಇಲ್ಲೊಂದು ಎಕ್ಸೆಪ್ಷನ್ ಇದೆ, ಅಪವಾದ ಇದೆ. ಏನು ಗೊತ್ತಾ? ನೀವು ಮಾಡಿದ ಯಾವುದೋ ಒಂದು ನಿರ್ದಿಷ್ಟ ಊಟದ ಕುರಿತು ಹೇಳುವಾಗ ಹೀಗೂ ಹೇಳ್ಬೋದು. ಹೇಗೆ? ದ ಡಿನ್ನರ್ ಹಿ ಪ್ರೊವೈಡೆಡ್ ವಾಸ್ ಡೆಲಿಸಿಯಸ್. ಅಂದ್ರೆ ಪರ್ಟಿಕ್ಯುಲರ್ ಹೇಳಕತ್ತಿದ್ರೆ, ಅಂದ್ರೆ ಒಂದು ನಿರ್ದಿಷ್ಟವಾಗಿ ಏನು ಹೇಳಕತ್ತಿದ್ರೆ ಅಂದ್ರೆ ಅವಾಗ ನೀವು ದ ಡಿನ್ನರ್ ಅಂತ ಬಳಸಬಹುದು. ಅಪವಾದ ಇದು. ಇನ್ನು ಆಟಗಳ ಹೆಸರಿನಿದೆ, ಸ್ಪೋರ್ಟ್ಸ್ ನೇಮ್, ಯಾವುದೇ ಆರ್ಟಿಕಲ್ ಅನ್ನು ಬಳಸಬಾರ್ದು. ಕ್ರಿಕೆಟ್ ಇರ್ಬೋದು, ಚೆಸ್ ಇರ್ಬೋದು. ಹಿ ಪ್ಲೇಸ್ ಚೆಸ್ ಅಷ್ಟೇ, ಇನಫ್. ಡೋಂಟ್ ಸೇ ಹಿ ಪ್ಲೇಸ್ ದ ಚೆಸ್, ಇದು ತಪ್ಪು, ಬಳಸಬಾರ್ದು. ಆಮೇಲೆ ದೇ ಆರ್ ಪ್ಲೇಯಿಂಗ್ ಕ್ರಿಕೆಟ್, ನೀವು ಅದ್ರ ಬಿಟ್ಟು ದೇ ಆರ್ ಪ್ಲೇಯಿಂಗ್ ಅ ಕ್ರಿಕೆಟು, ದ ಕ್ರಿಕೆಟ್ ಅಂತ ಯಾವುದು ಬಳಸಬಾರ್ದು, ಇದು ತಪ್ಪು. ಇದು ಸರಿಯಾದಂಥದ್ದು, ದೇ ಆರ್ ಪ್ಲೇಯಿಂಗ್ ಕ್ರಿಕೆಟ್. ಇನ್ನು ರ್ಯಾಂಕ್ ಮತ್ತು ಟೈಟಲ್ಗಳ ಹಿಂದೆ ಯಾವುದೇ ಆರ್ಟಿಕಲ್ ಅನ್ನ ಬಳಸಬಾರ್ದು. ನೋ ಆರ್ಟಿಕಲ್ ಈಸ್ ರಿಕ್ವೈರ್ಡ್ ಅಂತ ಹೇಳ್ತಾರೆ. ಹಾಗೆ ಈಗ ನೋಡಿ, ಹಿ ವಾಸ್ ಪ್ರಮೋಟೆಡ್ ಟು ದ ರ್ಯಾಂಕ್ ಆಫ್ ಕರ್ನಲ್. ಹೌದಾ? ಇಲ್ಲೇನಪ್ಪಾ ಅಂತಂದ್ರೆ ಯಾವುದೇ ರ್ಯಾಂಕ್ ಮತ್ತು ಟೈಟಲ್ಗಳ ಹಿಂದೆ ಆರ್ಟಿಕಲ್ ಅನ್ನ ಬಳಸಬಾರ್ದು. ಡೋಂಟ್ ಸೇ ದ ಕರ್ನಲ್, ಬರೀ ಕರ್ನಲ್. ಹೌದಾ? ಹಿ ವಾಸ್ ಗಿವನ್ ದ ಟೈಟಲ್ ಆಫ್ ನವಾಬ್, ಇಷ್ಟೇ ಬಳಸಬೇಕು, ನವಾಬ್ ಅಂತ ಬಳಸಬೇಕು. ಸೊ ಹಾಗಾಗಿ ರ್ಯಾಂಕ್ ಮತ್ತು ಟೈಟಲ್ಗಳ ಹಿಂದೆ ಯಾವುದೇ ಆರ್ಟಿಕಲ್ ಅನ್ನ ಬಳಸಬಾರದು. ಸ್ಕೂಲು, ಚರ್ಚು, ಪ್ರಿಸನ್ನು, ಹಾಸ್ಪಿಟಲು, ಬೆಡ್, ಮಾರ್ಕೆಟ್, ಈ 5 ಸ್ಥಳಗಳನ್ನು ಬಳಸುವಾಗ ಆ ಸ್ಥಳಗಳಿಗೆ ಅವುಗಳ ಮೂಲ ಉದ್ದೇಶಕ್ಕೋಸ್ಕರ ಭೇಟಿ ನೀಡಿದ್ದಾರೆ ಯಾವ ಇದ್ದರೆ ಯಾವ ಆರ್ಟಿಕಲ್ ಅನ್ನ ಅಲ್ಲಿ ಬಳಸಬಾರ್ದು, ಅವರ ಮೂಲ ಉದ್ದೇಶಕ್ಕೆ. ಹೇಗೆ ಅಂತಂದ್ರೆ ದ ಕ್ರಿಮಿನಲ್ ವಾಸ್ ಸೆಂಟ್ ಟು ಪ್ರಿಸನ್ ಅಂತ ಅಷ್ಟೇ ಹೇಳಬೇಕು, ಇದು ಕರೆಕ್ಟ್. ಡೋಂಟ್ ಸೇ ದ ಪ್ರಿಸನ್. ಯಾಕಂದ್ರೆ ಕ್ರಿಮಿನಲ್ ಹೌದಲ್ವಾ, ಪ್ರಿಸನ್ ಜೈಲಿಗೆ ಹೋಗ್ಬೇಕಲ್ವಾ, ಸೊ ಅದು ಮೂಲ ಉದ್ದೇಶ. ಸೊ ಹಾಗಾಗಿ ಹಂತಲ್ಲಿ ಮಾತ್ರ ನೀವು ಯಾವುದೇ ಕಾರಣಕ್ಕೂ ಡೋಂಟ್ ಸೇ ದ ಪ್ರಿಸನ್, ಸೇ ಪ್ರಿಸನ್ ಅಷ್ಟೇ. ಅದನ್ನೇ ಕೊಟ್ಟಿದ್ರು, ಮೂಲ ಉದ್ದೇಶಕ್ಕೋಸ್ಕರ ಭೇಟಿ ನೀಡಿದ್ದಾರೆ ಅಂತ ಟೈಮ್ದಲ್ಲಿ ಯಾವ ಆರ್ಟಿಕಲ್ ಅನ್ನ ಬಳಸಬಾರ್ದು. ಐ ಗೋ ಟು ಬೆಡ್ ಅಟ್ 10 PM. ಡೋಂಟ್ ಸೇ ದ ಬೆಡ್, ದ ಬೆಡ್ ಬೇಡ. ಯಾಕಂತಂದ್ರೆ ಮೂಲ ಉದ್ದೇಶ ನೀವು ಮಲ್ಕೊಳಕ್ ಹೊಂಟಿದ್ರೆ ಬೆಡ್, ಹೌದಾ? ಸೊ ಹಾಗಾಗಿ ಅಲ್ಲೇನಪ್ಪಾ ಅಂತಂದ್ರೆ ಸೇ ಬೆಡ್ ಅಷ್ಟೇ. ದ ಇಂಜೋರ್ಡ್ ವರ್ ಟೇಕನ್ ಟು ಹಾಸ್ಪಿಟಲ್, ಇಲ್ಲಿ ಬರೀ ಹಾಸ್ಪಿಟಲ್ ಅಂತ ಹೇಳಿ, ಡೋಂಟ್ ಸೇ ದ ಹಾಸ್ಪಿಟಲ್, ಅಲ್ಲೇ ದ ಹಾಸ್ಪಿಟಲ್ ಅಂತ ಹೇಳ್ಬೇಡಿ. ಇನ್ನು ಅನ್ಕೌಂಟೇಬಲ್ ನೌನ್ಸ್ ಅಂತ ಬರ್ತವೆ. ಹೌದಾ? ಅನ್ಕೌಂಟೇಬಲ್ ನೌನ್ಸ್, ಈ ಅನ್ಕೌಂಟೇಬಲ್ ನೌನ್ಸ್ ಗಳ ಜೊತೆಗೆ ಯಾವುದೇ ಆರ್ಟಿಕಲ್ ಅನ್ನ ಬಳಸುವಂತಿಲ್ಲ ಅಂತೂ ನಿಯಮ. ಆದ್ರೆ ಕೆಲವೊಂದು ಅಪವಾದಗಳದಾವ. ಹೇಗೆ ಅಂತಂದ್ರೆ ನಾಯ್ಸ್, ಮೂವ್, ಹರಿ, ಈ ಪದಗಳ ಜೊತೆಗೆ ಎ ಅನ್ನ ಕಡ್ಡಾಯವಾಗಿ ಬಳಸಬೇಕು. ಇದೊಂದು ಅಪವಾದ. ಈ ಪದಗಳ ಜೊತೆಗೆ ಎ ಅನ್ನ ಬಳಸಬೇಕು. ಆಕ್ಚುಲಿ ಬಳಸಬಾರದು ಅಂತ ಇದೆ, ಬಟ್ ಏನಂದ್ರೆ ಕೆಲವೊಂದು ಪದಗಳಿದಾವೆ, ನಾಯ್ಸು, ಮೂವ್, ಹರಿ, ಈ ಪದಗಳ ಜೊತೆಗೆ ಎ ಅನ್ನ ಕಡ್ಡಾಯವಾಗಿ ಬಳಸಬೇಕಾಗತ್ತೆ. ಹಂಗಾದ್ರೆ ಯಾವುದು? ಐ ಆಮ್ ಇನ್ ಅ ಹರಿ, ಅ ಹರಿ ಅಂತ ಹೇಳ್ಬೇಕು. ಡೋಂಟ್ ಮೇಕ್ ಅ ನಾಯ್ಸ್ ಅಂತ ಹೇಳ್ಬೇಕು. ಆಕ್ಚುಲಿ ಅನ್ಕೌಂಟೇಬಲ್ ನೌನ್ ಬಿಫೋರ್ ನಾವು ಬಳಸಲ್ಲ. ಮೇಕ್ ಅ ಮೂವ್ ಫ್ರಾಮ್ ಹಿಯರ್ ಅಂದ್ರೆ ಈ ಪದಗಳದಲ್ಲ, ಈ ಪದಗಳ ಹಿಂದೆ ಯಾವಾಗಲೂ ಕಡ್ಡಾಯವಾಗಿ ಎ ಅನ್ನ ಬಳಸಬೇಕಾಗತ್ತೆ. ನೆನಪಿಡಿ, ವಿಂಡ್, ಏರ್, ಸರ್ಕಸ್, ರಿಚ್, ಪುವರ್, ಸೈಕ್ಲೋನ್, ಪಾರ್ಕ್, ಲೈಬ್ರರಿ, ಮೂವಿ, ಈ ಪದಗಳ ಜೊತೆಗೆ ಯಾವಾಗಲೂ ದ ಬಳಸಲೇಬೇಕು. ವಿಂಡ್ ಇರ್ಬೋದು, ಏರ್ ಇರ್ಬೋದು, ಇದು ಬಹಳ ಇಂಪಾರ್ಟೆಂಟ್, ನೆನಪಿಡ್ಬೇಕು ಇದನ್ನ. ಸರ್ಕಸ್ ಇರ್ಬೋದು, ಮತ್ತೆ ರಿಚ್ ಇರ್ಬೋದು, ಪುವರ್ ಇರ್ಬೋದು, ಸೈಕ್ಲೋನ್ ಇರ್ಬೋದು, ಪಾರ್ಕು, ಲೈಬ್ರರಿ, ಮೂವಿ, ಈ ಪದಗಳ ಜೊತೆಗೆ ಯಾವಾಗಲೂ ದ ಅನ್ನ ಬಳಸಲೇಬೇಕಾಗತ್ತೆ. ಇದು ನೆನಪಿಟ್ಕೋಬೇಕು ನೀವು. ಹಾಯ್, ಹಲೋ, ನಮಸ್ತೆ. ಹಾಯ್, ಹಲೋ, ನಮಸ್ತೆ. ನಾನು ಎಂಟ್ರೋಗಡೆ. ಬಹಳ ಜನಕ್ಕೆ ಆರ್ಟಿಕಲ್ ಯೂಸೇಜ್ ಬಗ್ಗೆ ಕನ್ಫ್ಯೂಷನ್ಸ್ ಇದ್ದೇ ಇರ್ತವೆ. ಎಲ್ಲಿ ದ ಬಳಸಬೇಕು, ಎಲ್ಲಿ ಎ ಬಳಸಬೇಕು, ಎಲ್ಲಿ ಆ್ಯನ್ ಬಳಸಬೇಕು ಅಂತ. ಸೊ ನಮ್ಮ ಈ ವಿಡಿಯೋದಲ್ಲಿ ಆ ಎಲ್ಲ ಗೊಂದಲಗಳ ಬಗ್ಗೆ ಸಂಪೂರ್ಣವಾಗಿ
ಪರಿಹಾರವನ್ನು ಕೊಡಲಾಗುತ್ತೆ. ಸೊ ನೀವು ಒಂದೇ ಒಂದು ಕೆಲಸ ಮಾಡಬೇಕು, ಈ ವಿಡಿಯೋನ ಕಂಪ್ಲೀಟಾಗಿ ನೋಡಬೇಕು. ಸೊ ನಿಮಗೆ ಈ ವಿಡಿಯೋ ಖಂಡಿತವಾಗಲೂ ಇಷ್ಟ ಆಗುತ್ತೆ. ಲೆಟ್ಸ್ ಬಿಗಿನ್ ಅವರ್ ವಿಡಿಯೋ.